ನಮಸ್ಕಾರ ಎಲ್ಲರಿಗೂ. ಡ್ಯಾಡ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ ಮಾಡಿ. ಇವತ್ತಿನ ಬ್ಲಾಗ್ ನಂದು ಕಿಚನ್ ರೊಟೀನ್. ಇವತ್ತು ನಮ್ಮ ತಾಯಿ ಮನೇಲಿದ್ದೀನಿ, ಅಲ್ಲಿನ ರೊಟೀನ್ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಪಾತ್ರೆಗಳು ತುಂಬ ಇತ್ತು, ನಾನೇ ತೊಳಿತೀನಿ. ನಮ್ಮ ಅಮ್ಮಂಗೆ ಹೇಳಿದೆ ನಾನೇ ತೊಳ್ಕೊತೀನಮ್ಮ, ನಿನ್ನ ಇರು ಸುಮ್ಮನೆ ಕುತ್ಕೊಂಡು ಎಲ್ಲ ತೊಳ್ದು. ತುಂಬ ಅಂದರೆ ತುಂಬ ಇತ್ತು, ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳು ತೊಳ್ದು. ಮಾಮೂಲಿ ನನ್ನ ರೊಟೀನು ಇವತ್ತು ಏನು ಮಾಡ್ಕೊಳ್ಳೋದು ಅಂತ. ಅವ್ರು ಯಾರೂ ನನಗೆ ಟಿಫನ್ ಬೇಡ ಅಂದರು. ಅದಕ್ಕೆ ನಾನು ಒಬ್ಳಿಗಲ್ಲ ಇನ್ನು ಚಿತ್ರಾನ್ನ ಒಂದು ಮಾಡ್ಕೊಳ್ಳೋಣ ಅಂತ ಚಿತ್ರಾನ್ನ ಮಾಡ್ಕೊತಾನ ಅಂದ್ಕೊಂಡೆ. ನೈಟ್ ಹುಳಿಕಾಯಿ ಪಲ್ಯ ಮತ್ತು ಹುಳಿಕಾಯಿ ಪಲ್ಯ ಇತ್ತು, ಅದನ್ನು ಚೆನ್ನಾಗಿತ್ತು, ಏನೂ ಆಗಿರಲಿಲ್ಲ. ಅದನ್ನು ಎತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟೆ. ಎಲ್ಲ ತೊಳ್ದು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು, ಪ್ರತಿಯೊಂದು ಬಟ್ಟೆ ಎಲ್ಲ ಜಾಲಿಸ್ಕೊಂಡು, ಒರೆಸೋ ಬಟ್ಟೆ ಇತ್ತು ಎಲ್ಲ ಜಾಲಿಸ್ಕೊಂಡು, ಮೊದಲು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ರೈಸಿಗೆ ಇಕ್ಕೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫಸ್ಟು. ನನಗೆ ಕ್ಲೀನಾಗಿರಬೇಕು, ಏನೇ ಒಂದು ಮಾಡಬೇಕು, ಅಡುಗೆ ಆಗಲಿ ಒಂದು ಇದು ಮಾಡಬೇಕಾದ್ರೆ ಕ್ಲೀನಾಗಿದ್ದರೆ ನಂಗೆ ಮನಸ್ಸು ಸಮಾಧಾನ ಆಗೋದು. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಏನು ಮಾಡೋ, ರೈಸ್ಗೆ ಇಕ್ಕೊಂಬಿಡೋಣ. ಚಿತ್ರಾನ್ನನೇ ಬೆಸ್ಟ್, ಬೇಗ ಆಗೋದು, ಅದೊಂದೇ ಆಪ್ಷನ್ನು. ಚಿತ್ರಾನ್ನಕ್ಕೆ ರೈಸ್ ಇಕ್ತಾಯಿದ್ದೀನಿ. ರೈಸ್ ತೊಳಿತಾಯಿದ್ದೀನಿ. ಒಂದು ಗ್ಲಾಸ್ ಇಟ್ಕೊತೀನಿ, ಒಬ್ಳಿಗಲ್ಲ ಒಂದು ಗ್ಲಾಸ್ ಇಟ್ಕೊಂಡ್ರೆ ನಮ್ಮ ಅಮ್ಮಂಗೆ ಒಂಚೂರು ಮಧ್ಯಾಹ್ನಕ್ಕೆ ಬೇಕು ಅಂದರೆ ಅದರಲ್ಲೇ ತಿನ್ಕೊತಾರೆ, ಇಲ್ಲಾಂದ್ರೆ ಇಲ್ಲ. ನಾನು ಒಂದು ಗ್ಲಾಸ್ ಅಕ್ಕಿ ಇಟ್ಕೊಂಡು ಕುಕ್ಕರ್ಗೆ ಮಾಮೂಲಿ ಎಲ್ಲ ತೊಳಿತಾ ಇದ್ದೀನಿ. ಇವತ್ತು ಒಂದು ವಾರ ನಮ್ಮ ಅಮ್ಮನ ಮನೆಯಲ್ಲೇ ಇರೋಣ ಅಂದ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಯಾಕೋ ಅಲ್ಲಿ ಮನಸ್ಸೇ ಆಗ್ತಿಲ್ಲ. ನನಗೆ ನಮ್ಮ ಅಪ್ಪಂದೇ ನೆನಪಾಗ್ತಾ ಇದೆ, ನನಗೆ ಮರೆಯೋಕ್ಕೆ ಆಗ್ತಿಲ್ಲ. ಏನು ಮಾಡಲಿ, ನಮ್ಮ ಮನೆ ಬರೋಗಲ್ಲ ಅಷ್ಟೇ. ಇವಾಗ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಾರ್ಮಲು ಚಿತ್ರಾನ್ನ ಎಲ್ಲರೂ ಹೆಂಗೆ ಮಾಡ್ತೀರಾ, ನಾನು ಟೊಮೊಟೊ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ನಾರ್ಮಲು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಮಾಮೂಲಿ ನಮ್ಮಮ್ಮ ಏನಕ್ಕೆ ಚಿತ್ರಾನ್ನ ಮಾಡ್ಕೊತೆ, ಬೇರೆ ನಾನು ದೋಸೆ ಗೀಸೆ ಇಟ್ಟಿತ್ತು. ಅಯ್ಯೋ ಬೇಡ, ನಂಗೆ ಚಿತ್ರಾನ್ನನೇ ಇರಲಿ. ನನಗೆ ಜಾಸ್ತಿ ರೈಸ್ ಐಟಮ್ ಅಂದರೆ ತುಂಬ ಇಷ್ಟಪಡ್ತೀನಿ. ಅರಿಶಿನ ಹಾಕ್ಕೊಂಡೆ ಮತ್ತು ಟೊಮೊಟೊ. ನಾರ್ಮಲ್ ಚಿತ್ರಾನ್ನ ಎಲ್ಲರಿಗೂ ಗೊತ್ತಲ್ಲ. ಚಿತ್ರಾನ್ನನೂ ರೆಡಿ ಆಗೋಯಿತು, ಎಲ್ಲ ಆಯಿತು. ಮನೆಯೆಲ್ಲ ಗುಡಿಸ್ಕೊಂಬಿಡೋಣ ಅಂದ್ಕೊಂಡೆ. ಬಿಡಮ್ಮ, ನಾನೇ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಡ್ತೀನಿ. ಅಡುಗೆ ಮನೆ ಎಲ್ಲ ಗುಡಿಸ್ಕೊಟ್ಬಿಟ್ಟು ಎಲ್ಲ ಒರೆಸೋದು, ಬಟ್ಟೆ ಎಲ್ಲ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ, ಅವೆಲ್ಲ ಒಣಗಾಕಿ ಎಲ್ಲ ಮಾಡಿ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ನೋಡಿ ಎಲ್ಲ ಫುಲ್ಲು ಗುಡಿಸ್ಕೊಂಡ್ಬಿಟ್ಟೆ. ಕೆಳಗಡೆ ಸೋಫಾ ಕೆಳಗೆ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನೂ ಆಯಿತು ನೋಡಿ. ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಆಗೋಯಿತು, ಹಾಲು ಕ್ಲೀನ್ ಆಗೋಯಿತು, ಫುಲ್ಲು ಕ್ಲೀನ್ ಆಯಿತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾಳೆ ಸಿಗ್ತೀನಿ ಮತ್ತೆ, ಬಾಯ್.